ಪ್ರೇಸ್ ದ ಲಾರ್ಡ್ ಎಲ್ಲರಿಗೂ. ಕಳೆದ ದಿನಗಳಲ್ಲಿ ನಾವು ಧ್ಯಾನ ಮಾಡಿದ್ವಿ ಕೀರ್ತನೆ 119:37 ವಾಕ್ಯ ಹೀಗೆ ಹೇಳುತ್ತೆ, ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣುಗಳನ್ನು ನೀನು ಈ ಲೋಕದಲ್ಲಿ ನಶಿಸಿ ಹೋಗುವ ವಸ್ತುಗಳ ಮೇಲೆ, ಈ ಲೋಕದ ವಿಚಾರಗಳಿಗೆ ನಿನ್ನ ಕಣ್ಣುಗಳನ್ನು ದೃಷ್ಟಿ ಇಟ್ಟು ನೋಡದಂತೆ ನಿನ್ನ ಜೀವಿತವನ್ನು ನೀವು ಏನು ಮಾಡಬೇಕು, ಸ್ಪಿರಿಚುವಲಿ ಡಿಸಿಪ್ಲಿನ್, ಒಂದು ಬಿಬಿಲಿಕಲ್ ಸ್ಪಿರಿಚುವಲಿ ಡಿಸಿಪ್ಲಿನ್ ಆಗಿ ಮಾಡಿಕೊಂಡು ಶಿಸ್ತನ್ನು ಅಳವಡಿಸ್ಕೊಳ್ಬೇಕು. ಹೇಗೆ? ಪ್ರಾರ್ಥನೆ ಮಾಡೋದರಿಂದ, ಬೈಬಲ್ ಓದೋದ್ರಿಂದ. ಹೀಗೆ ನಾವು ಕಳೆದ ದಿನಗಳಲ್ಲಿ ದೇವರೊಟ್ಟಿಗೆ ಕನೆಕ್ಟ್ ಆಗೋದು ಹೇಗೆ, ದೇವರ ಬಗ್ಗೆ ತಿಳಿದುಕೊಳ್ಳೋದು, ದೇವರಲ್ಲಿ ಕನೆಕ್ಟ್ ಆಗೋದು ಹೇಗೆ ಅನ್ನೋದನ್ನು ಧ್ಯಾನ ಮಾಡಿದ್ವಿ. ಹೆಚ್ಚಾಗಿ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು, ದೇವರ ಚಿತ್ತಾನುಸಾರವಾಗಿ ನಡಿಬೇಕು. ನಡೆದ್ರೆ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು, ಆಶೀರ್ವಾದಗಳನ್ನು ಮಾಡ್ತಾರೆ ಅನ್ನೋದನ್ನು ನಾವು ಕಳೆದ ದಿನಗಳಲ್ಲಿ ನೆನೆಸಿದ್ವಿ. ದೇವ್ರ ಮಕ್ಕಳೇ, ದೇವರು ನಮಗಾಗಿ ಔತಣ ಕೂಟನ್ನು ಸಿದ್ಧಪಡಿಸ್ತಾರೆ, ಫೀಸ್ಟ್ ಟೇಬಲ್. ಆ ರೀತಿಯಾಗಿ ಔತಣ ಕೂಟನ್ನು ಸಿದ್ಧ ಮಾಡ್ತಾರೆ. ಯಾವಾಗ ನಾವು ದೇವರೊಟ್ಟಿಗೆ ಒಂದು ಕನೆಕ್ಷನನ್ನು ಬೆಳೆಸ್ಕೊಂಡಾಗ, ದೇವರ ಚಿತ್ತಾನುಸಾರವಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ, ದೇವರು ನಮಗಾಗಿ ಔತಣ ಕೂಟವನ್ನು, ಆಶೀರ್ವಾದಗಳನ್ನು ಸುರಿಸುವಂಥವ್ರು ಆಗಿದ್ದಾರೆ ಅನ್ನೋದನ್ನು ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡಿದ್ವಿ. ಇವತ್ತು ನಾವು ಬೈಬಲ್ ಬಗ್ಗೆ ಧ್ಯಾನ ಮಾಡೋಣ. ಈ ಸತ್ಯವೇದದ ಬಗ್ಗೆ ಧ್ಯಾನ ಮಾಡೋಣ. ಸತ್ಯವೇದ ಅಂದರೆ ಏನು, ಸತ್ಯವೇದದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಒಂದು ಅದ್ಭುತದ ಗ್ರಂಥ. ಇದನ್ನು ಓದಿ ಇದರಂತೆ ನಡೆದರೆ ನಿಮ್ಮ ಜೀವಿತವೇ ಅದ್ಭುತವಾಗಿರುತ್ತೆ. ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೀನಿ, ಯಾಕಂದರೆ ಇದನ್ನು ಟೇಸ್ಟ್ ಆ್ಯಂಡ್ ಸಿ ಹೌ ಲಾರ್ಡ್ ಈಸ್ ಗುಡ್. ನನ್ನ ಜೀವನದಲ್ಲಿ ಇದೊಂದು ಅನುಭವ ಆಗಿದೆ ಅಲ್ವಾ. ಆದ್ದರಿಂದ ನಾನು ಧೈರ್ಯವಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಇದನ್ನು ಓದಿ, ಇದನ್ನು ತಿಳ್ಕೊಂಡು, ಸತ್ಯವೇದನ್ನು ತಿಳ್ಕೊಂಡು ಅದರ ಪ್ರಕಾರ ನಡೆದ್ರೆ ನಮ್ಮ ಜೀವಿತವೇ ಮಿರಾಕಲ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ. ಅದ್ಭುತ ಅಂದರೆ ಯಾರು? ನಿಮ್ಮನ್ನು ನೋಡಿದವ್ರು ಹೇಳ್ತಾರೆ, ಅದ್ಭುತ ಅಂದರೆ ನೀವೇ ಅಂತ ಹೇಳ್ತಾರೆ. ಹಾಗೆ ಹೇಳಬೇಕಂದ್ರೆ ನಾವು ಸತ್ಯವೇದದ ಪ್ರಕಾರ ನಡೆಯುವಂಥವ್ರಾಗಿರಬೇಕು. ಈ ಸತ್ಯವೇದವು ನಮಗೆ ಗೈಡೆನ್ಸ್ ಮಾಡುತ್ತೆ. ಏನು ಮಾಡುತ್ತೆ ಸತ್ಯವೇದ? ಬೈಬಲ್ ಏನು ಮಾಡುತ್ತೆ? ನಮಗೆ ಗೈಡೆನ್ಸ್ ಮಾಡುತ್ತೆ, ಸಮಾಧಾನ ಪಡಿಸುತ್ತೆ, ದೆವ್ವಗಳಿಂದ, ಕಟ್ಟುಗಳಿಂದ, ಶಾಪಗಳಿಂದ ಬಿಡುಗಡೆ ಕೊಡುತ್ತದೆ, ಫೈನಾನ್ಷಿಯಲಿ ಬ್ಲೆಸ್ಸಿಂಗ್ ಕೊಡುತ್ತೆ. ಹೀಗೆ ನಿಮಗೆ ಈ ಭೂಮಿಯ ಮೇಲೆ ಹೇಗೆ ಜೀವಿಸಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ. ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನಮ್ಮ ಈ ಬೈಬಲ್, ನಮ್ಮ ಸತ್ಯವೇದ ಸಹಾಯ ಮಾಡುವಂಥದ್ದು ಆಗಿದೆ. ದೇವ್ರ ಮಕ್ಕಳೇ, ಬೈಬಲ್ ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಾಗಿ ಪಬ್ಲಿಷ್ ಆಗುವಂತಹ ಗ್ರಂಥವಾಗಿದೆ. ಇದು 1800 ಭಾಷೆಯಲ್ಲಿ, ಅದಕ್ಕಿಂತಲೂ ಹೆಚ್ಚಾಗಿ ಇದು ಒಂದು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮನಿಂದ, ಇದು ಒಂದು ಮನುಷ್ಯರಿಂದ ಬರೆಯಲ್ಪಟ್ಟಂತಹ ಸತ್ಯವೇದ ಅಲ್ಲ. ಇದು ಪವಿತ್ರಾತ್ಮನಿಂದ ಬರೆಯಲ್ಪಟ್ಟಂತಹ ಗ್ರಂಥವಾಗಿದೆ. 119 ಕೀರ್ತನೆಗಳು 119, ಅದರಲ್ಲಿ 102 ಎರಡನೇ ವಾಕ್ಯ. ಹೀಗೆ 102ನೇ ವಾಕ್ಯ ಹೇಳುತ್ತೆ, ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ, ಯಾಕೆಂದರೆ ನೀನು ನನ್ನನ್ನು ಬೋಧಿಸಿದ್ದಿ. ಇಲ್ಲಿ ದೇವ್ರ ಮಕ್ಕಳೇ, ದೇವ್ರು ಹೇಳ್ತಿದ್ದಾರೆ, ನಾವುಗಳು ಈ ವಾಕ್ಯವನ್ನು, ಈ ಸ್ಟೇಟ್ಮೆಂಟನ್ನು ನಮ್ಮ ಜೀವಿತದಲ್ಲಿ ನಾವು ಹೇಳಬೇಕಂತಂದರೆ, ನಮ್ಮ ಜೀವಿತದಲ್ಲಿ ನಾವು ಒಂದು ಕರೆಕ್ಟಾಗಿ, ಪರ್ಫೆಕ್ಟಾಗಿ ಬ್ಲೆಸ್ಸಿಂಗ್ ಲೈಫನ್ನು ಜೀವಿಸಬೇಕು ಅಂತಂದರೆ ಈ ವಾಕ್ಯದ ಪ್ರಕಾರ ನಾವು ಹೇಳುವಂಥವ್ರಾಗಿರಬೇಕು. ಹೇಗೆ? ಸತ್ಯವೇದವನ್ನು ಓದುವವರು ಆಗಿರಬೇಕು. ಸತ್ಯವೇದವನ್ನು ಓದುವವರಿಗೆ ಸತ್ಯವಾಗ್ಲೂ ಹೇಳ್ತೀನಿ, ದೇವರು ಗೈಡೆನ್ಸ್ ಮಾಡ್ತಾರೆ, ಸಮಾಧಾನ ಪಡಿಸ್ತಾರೆ, ಅದ್ಭುತಗಳನ್ನು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಸಮೃದ್ಧಿ ಉಂಟಾಗುತ್ತೆ. ಆವಾಗ ತಾನೇ ನಾವು ಹೇಳೋಕ್ಕಾಗುತ್ತೆ. 119ನೇ ಕೀರ್ತನೆ 102ನೇ ವಾಕ್ಯ ಪ್ರಕಾರ, ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ ದೇವರೇ, ಯಾಕೆಂದರೆ ನೀನು ನಿನ್ನ ವಾಕ್ಯದ ಮುಖಾಂತರ, ನಿನ್ನ ಸತ್ಯವೇದದ ಮುಖಾಂತರ ನನ್ನನ್ನು ಬೋಧಿಸಿದ್ದಿ. ಯಾರೊಬ್ಬರು ಹತ್ರ ಹೋಗೋದೇ ನಾವು ಬೇಕಾಗಿಲ್ಲ, ಸತ್ಯವೇದವನ್ನು ಓದಿದರೆ ಸಾಕು. ದೇವರು ನಮಗೆ ಎಲ್ಲ ರೀತಿಯ ತಿಳುವಳಿಕೆಗಳನ್ನು, ಆಶೀರ್ವಾದವನ್ನು ಸುರಿಸುವಂಥವ್ರು ಆಗಿದ್ದಾರೆ. ಅಷ್ಟು ಪವರ್ ಇದೆ ದೇವ್ರ ಮಕ್ಕಳೇ. ಸತ್ಯವೇದವನ್ನು ಓದಿದ್ರೆ ನಿಮ್ಮ ಜೀವಿತ ಅಷ್ಟು
ಅಷ್ಟು ಒಂದು ಬ್ಯೂಟಿಫುಲ್ಲಾಗಿ ಪವರ್ಫುಲ್ಲಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ನು ನಿಮ್ಮ ಜೀವಿತದಲ್ಲಿ ಉಂಟಾಗಿರುತ್ತೆ. ಇಲ್ಲಿ ನಾವು ಪ್ರತಿನಿತ್ಯ ಸತ್ಯವೇದನ್ನು ಓದೋದ್ರಿಂದ ದೇವರು ನಮ್ಮೊಟ್ಟಿಗೆ ಮಾತನಾಡುವವರಾಗಿರ್ತಾರೆ. ನೋ ನನಗೆ ಗೊತ್ತು, ಒಂದನೇ ದಿನವೇ ನಿಮಗೆ ಹೊಸದಾಗಿರುತ್ತೆ, ಒಂದನೇ ದಿನ ನಿಮಗೆ ಕಷ್ಟ ಆಗ್ಬೋದು, ಹೇಗೆ ದೇವ್ರು ಮಾತಾಡ್ತಾರೆ ಅಂತ. ಆದರೆ ಯಾವಾಗ ನೀವು ಪ್ರತಿನಿತ್ಯ ಸತ್ಯವೇದವನ್ನು ಒಂದು ಟೈಮ್ ಅಂತ ಹೇಳಿ ಒಂದು ಫಿಕ್ಸ್ ಮಾಡಿಕೊಂಡು ಓದುವಾಗ ಒಂದು ವಾರ ಅನ್ನೋಷ್ಟರಲ್ಲಿ ನೀವು ಆ ಒಂದು ಎಕ್ಸ್ಪೀರಿಯನ್ಸನ್ನು ಹೊಂದ್ಕೊಳ್ತೀರಾ. ಹೇಗೆ ನೀವೇ ಹೇಳ್ತೀರಾ, ಎಸ್, ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ. ಹೌದು, ದೇವರು ನನ್ನೊಟ್ಟಿಗೆ ಮಾತನಾಡ್ತಿದ್ದಾರೆ. ಬೈಬಲ್ ಸತ್ಯವೇದದ ವಾಕ್ಯದ ಮುಖಾಂತರ, ಬೈಬಲ್ ವಾಕ್ಯದ ಮುಖಾಂತರ ದೇವರು ನನ್ನೊಟ್ಟಿಗೆ ಮಾತನಾಡ್ತಿದ್ದಾರೆ ಅಂತ ಹೇಳೋಕ್ಕೆ ಧೈರ್ಯ ಆಗುತ್ತೆ. ನಿಮಗೆ ಆ ಒಂದು ರುಚಿಯನ್ನು ಕಂಡ್ಕೊಳ್ತೀರಾ ದೇವ್ರ ಮಕ್ಕಳೇ. ದೇವರ ವಾಕ್ಯ ಸತ್ಯವೇದವು ನಮಗೆ ಏನಾಗಿದೆ, ಬೈಬಲ್ ನಮಗೆ ನಮ್ಮ ಕಾಲಿಗೆ ಬೆಳಕಾಗಿಯೋ ದೀಪವಾಗಿಯೋ ಇನ್ಕ್ರೆಡಿಬಲ್ ಪವರ್ಫುಲ್ಲಾಗಿ ಬ್ಲೆಸ್ಸಿಂಗ್ ಆಗಿದೆ. ಇನ್ಕ್ರೆಡಿಬಲಿ ಪವರ್ಫುಲ್ಲಾಗಿ ಬ್ಲೆಸ್ಸಿಂಗ್ ಆಗಿದೆ ನಮ್ಮ ಸತ್ಯವೇದ ಬೈಬಲ್. ಹಾಗಿದ್ರೆ ಸತ್ಯವೇದವನ್ನು ಹೇಗೆ ಓದಬೇಕು? ಇದು 66 ಪುಸ್ತಕಗಳ ಸಂಗ್ರಹ, ಕಲೆಕ್ಷನ್ ಆಫ್ 66 ಡಾಕ್ಯುಮೆಂಟ್ಸ್. 1500 ವರ್ಷಗಳ ಹಿಂದೆ, ಅದಕ್ಕಿಂತಲೂ ಜಾಸ್ತಿನೇ ವರ್ಷ ಅನ್ಬೋದು, ಆವಾಗ ಇದನ್ನು ಬರೆಯಲ್ಪಟ್ಟಂತಹ ಪುಸ್ತಕ ಗ್ರಂಥವಾಗಿದೆ. ಇದರಲ್ಲಿ ಬೇರೆ ಬೇರೆ ಆಥರ್ಸು ಬರೆದಿದ್ದಾರೆ. ಲೈಕ್ ಮಗ್ದಳು ಮರಿಯಳು ಅನ್ನೋರು ಬರೆದಿದ್ದಾರೆ, ಬಟ್ ಅವ್ರದ್ದು ಯಾರ್ದು ಅದರಲ್ಲಿ ಆ್ಯಡ್ ಮಾಡಿಲ್ಲ. ಆದರೆ ನಾವು ಬೈಬಲಲ್ಲಿ ಸತ್ಯವೇದದಲ್ಲಿ ಯಾರನ್ನೆಲ್ಲ ಇನ್ಕ್ಲೂಡೆಡ್ ಆಗಿದೆಯೋ, ಯಾವುದೆಲ್ಲ ಪುಸ್ತಕಗಳು ಇನ್ಕ್ಲೂಡ್ ಆಗಿದೆಯೋ ಅದನ್ನು ಮಾತ್ರ ಓದೋರಾಗಿದ್ದೇವೆ. ಯಾಕೆಂದರೆ ಇದು ಒಂದು ಸತ್ಯವೇದ, ಇದು ಒಂದು ಪವಿತ್ರಾತ್ಮರಿಂದ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಂತಹ ಸತ್ಯವೇದ ಆಗಿದೆ. ಇದನ್ನು 40 ಜನ ಇದನ್ನು ಬರೆದಿದ್ದಾರೆ ದೇವ್ರ ಮಕ್ಕಳೇ. ಆದ್ದರಿಂದ ನಾವು ಇದನ್ನು 2 ಡಿವಿಷನ್ ಆಗಿ ಇಲ್ಲಿ ನಾವು ಅಂತಂದರೆ ಇಲ್ಲಿ ದೇವರು ಈ ಸತ್ಯವೇದ 2 ಡಿವಿಷನ್ಸ್ ಆಗಿ ಬರೆಯಲ್ಪಟ್ಟಿದೆ. ಹೇಗೆ ಅಂದರೆ, ಒಂದು ಓಲ್ಡ್ ಟೆಸ್ಟಿಮೆಂಟ್, ಇನ್ನೊಂದು ನ್ಯೂ ಟೆಸ್ಟಿಮೆಂಟ್. ಈಗ ಟೆಸ್ಟಿಮೆಂಟ್ ಅಂದ್ರೇನು, ಒಡಂಬಡಿಕೆ ಅಂದ್ರೇನು? ಟೆಸ್ಟಿಮೆಂಟ್ ಸ್ಟ್ರೇಟ್ ಫಾರ್ವರ್ಡ್ ಇದೆ, ಒಡಂಬಡಿಕೆನೇ ಸ್ಟ್ರೇಟ್ ಫಾರ್ವರ್ಡ್ ಇದೆ. ಬಟ್ ಸ್ಟಿಲ್ ಟೆಸ್ಟಿಮೆಂಟ್ ಮೀನ್ಸ್ ಕವನೆಂಟ್, ಒಂದೊಂದು ದೇವರು ಆತನ ಮಕ್ಕಳೊಂದಿಗೆ ಮಾಡಿಕೊಂಡಂಥ ಒಂದು ಅಗ್ರಿಮೆಂಟ್, ಇಮೋಷ್ನಲ್ ಅಗ್ರಿಮೆಂಟ್. ದೇವರು ಆತನ ಮಕ್ಕಳ ಮೇಲೆ ಇಟ್ಟಂಥ ಪ್ರೀತಿಗೋಸ್ಕರ ಕೆಲವೊಂದು ಒಡಂಬಡಿಕೆಗಳನ್ನು, ಕೆಲವೊಂದು ನಿಯಮಗಳನ್ನು, ಪದ್ಧತಿಗಳನ್ನು, ಆಜ್ಞೆಗಳನ್ನು ಕೊಟ್ಟು ಈ ರೀತಿ ನಡೀರಿ. ಹೇಗೆ ನೀವು ನಿಮ್ಮ ಇಷ್ಟ ಬಂದಂಗೆ ಅಲ್ಲ, ನೀವು ಈ ರೀತಿ ನಡೆದರೆ ಪರಲೋಕ ತಂದೆ ನಿಮಗೆ ಒಂದು ದೇವರು ನಿಮ್ಮನ್ನು ಆಶೀರ್ವಾದ, ಅಬಂಡೆಂಟ್, ಸಮೃದ್ಧಿಯಾದ ಒಂದು ಆಶೀರ್ವಾದವನ್ನು ದೇವರು ಮಾಡುವವರಾಗಿದ್ದಾರೆ ಅಂತ ದೇವರು ಈ ಒಂದು ಒಡಂಬಡಿಕೆಯನ್ನು ಟೆಸ್ಟಿಮೆಂಟ್ ಅಂತೂ ಓಲ್ಡ್ ಟೆಸ್ಟಿಮೆಂಟ್ ಅಂತ ಮಾಡಿ ನಂಬರ್ ಆಫ್ ಒಡಂಬಡಿಕೆನ ದೇವರು ಒಡಂಬಡಿಕೆ ಆಜ್ಞೆಗಳನ್ನು ದೇವ ಜನರಿಗೆ ಕೊಟ್ಟರು. ಆದರೆ ಇಸ್ರಾಯೇಲರು ದೇವ ಜನರು ಆದ್ರೂ ಕೂಡ ಈ ಎಲ್ಲ ಒಡಂಬಡಿಕೆಗಳನ್ನು ಎಲ್ಲವನ್ನು ದೇವ್ರು ಕೊಟ್ಟರು. ಅದ್ಭುತಗಳನ್ನು ಅವ್ರ ಜೀವಿತದಲ್ಲಿ ಮಾಡಿದ್ರು. ಪರಲೋಕದಿಂದ ಅವ್ರಿಗಾಗಿ ಊಟಕ್ಕಾಗಿ ಮನ್ನವನ್ನೇ ಸುರಿಸಿದ್ರು. ಕೆಂಪು ಸಮುದ್ರವನ್ನು ಇಬ್ಬಾಗಿಸಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಗುಲಾಮಗಿರಿ, ಆ ಸ್ಲೇವರಿಯಿಂದ ಬಿಡಿಸ್ಕೊಂಡು ಕರ್ಕೊಂಡು ಬಂದರು. ಆದ್ರೂ ಇಸ್ರಾಯೇಲರು ಅದನ್ನು ತಿಳಿದುಕೊಳ್ಳದೆ ದೇವರ ಒಡಂಬಡಿಕೆಯನ್ನು ಅದನ್ನು ಮುರಿದು ಅದರ ದೇವರ ಚಿತ್ತ ಪ್ರಕಾರ ನಡೆಯದೆ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡಿ ಅವರು ದೇವರಿಂದ ದೂರಕ್ಕೆ ಆದರು. ಈ ಒಂದು ಪಾಪಗಳಿಗೆ ಬಿಡುಗಡೆ ಕೊಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿದ್ರು, ಕುರಿ ಬಲಿಗಳನ್ನು, ಪ್ರಾಣಿಗಳ ಬಲಿಗಳನ್ನು, ರಕ್ತವನ್ನು ಸುರಿಸಿ ತಮ್ಮ ತಪ್ಪಾಯಿತು ಅಂತ ದೇವರ ಸನ್ನಿಧಾನದಲ್ಲಿ ಹೇಳ್ತಾಯಿದ್ರು. ಬಟ್ ಆದ್ರೂ ಇವರು ಒಂದು ಒಡಂಬಡಿಕೆಯಲ್ಲಿ ಸರಿಯಾಗಿ ನಿಂತುಕೊಳ್ಳೋಕ್ಕೆ ಸಾಧ್ಯವಾಗದೆ ಎಲ್ಲರೂ ಪಾಪದಲ್ಲಿ ಹೋದರು. ಆದ್ದರಿಂದ ನಾವು ಮಲಾಕಿ ಪುಸ್ತಕದಲ್ಲಿ ನಾವು ನೋಡ್ಬೋದು, ಮಲಾಕಿ 3ರಲ್ಲಿ 1ನೇ ವಾಕ್ಯ, ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು, ನೀವು ಹಂಬಲಿಸುವ ಕರ್ತನು ನನ್ನ ಆಲಯಕ್ಕೆ ಪಕ್ಕನೆ ಬರುವನು. ಹೀಗೆ ದೇವರು ಮಲಾಕಿ ಎಂಬ ಪ್ರವಾದಿಗೆ ಒಂದು ಪ್ರವಾದನೆಯನ್ನು, ಯೇಸು ಕ್ರಿಸ್ತನ ಬರಣದ ಬಗ್ಗೆ ಪ್ರವಾದನೆಯನ್ನು ಕೊಟ್ಟರು. ಆದರೆ ದೇವ್ರ ಮಕ್ಕಳೇ, ಇಸ್ರಾಯೇಲರ ಜನರ ಪಾಪ ಜಾಸ್ತಿ, ಅವರು ಪಾಪಗಳನ್ನು ಮಾಡಿದ್ರಿಂದ, ಒಡಂಬಡಿಕೆಯನ್ನು ಮುರಿದಿರೋದ್ರಿಂದ ದೇವರ ಮನಸ್ಸಿಗೆ ದುಃಖವಾಗಿ ದೇವರೇನು ಮಾಡಿದ್ರು, 400 ವರ್ಷ ಕಾಲ ಸೈಲೆಂಟ್ ಆಗಿ ಬಿಟ್ಟರು. ಹೇಗೆ ಅಂದರೆ, ಮಲಾಕಿ ಪುಸ್ತಕ ಬರೆದಾದ ಮೇಲೆ ಹೊಸ ಒಡಂಬಡಿಕೆಯ
ಮತ್ತಾಯನು ಬರೆದ ಸುವಾರ್ತೆಯ ಮಧ್ಯದಲ್ಲಿ ಕತ್ತಲೆ ಕಾಲ ಆಯಿತು. ಅಲ್ಲಿ ದೇವರು ಸೈಲೆಂಟ್ ಆದರೂ 400 ವರ್ಷಗಳ ಕಾಲ. ಆದ್ದರಿಂದ ದೇವರು ಕೊನೆಗೆ ದೇವರು ಮತ್ತೆ ದೇವರು 400 ವರ್ಷಗಳಾದ ಮೇಲೆ ಆತನ ಕೃಪೆ ಯೋಹಾನ 1 17ನೇ ವಾಕ್ಯ ಹೇಳುತ್ತೆ, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದಿತು ಎಂಬುದಾಗಿ. ಈ ರೀತಿ ಕೃಪೆಯ ಕಾಲ ಬಂದಿತ್ತು, ಹೊಸ ಒಡಂಬಡಿಕೆ ಕಾಲ, ನ್ಯೂ ಕವನೆಂಟ್ ಕಾಲ್ಡ್ ನ್ಯೂ ಟೆಸ್ಟಿಮೆಂಟ್. ಹೀಗೆ ನ್ಯೂ ಕವನೆಂಟ್ ಒಂದಿಗೆ ಯಾರು ನ್ಯೂ ಕವನೆಂಟ್? ಯೇಸು ಕ್ರಿಸ್ತನು ತಾವೇ ಈ ಭೂಮಿಗೆ ನಮಗಾಗಿ ನಮ್ಮ ಪಾಪಗಳಿಗೆ ನಮ್ಮ ಶಾಪಗಳಿಗೆ ಬಿಡುಗಡೆ ಕೊಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಭೂಮಿಗೆ ನ್ಯೂ ಕವನೆಂಟ್ ಆಗಿ ಬಂದರು. ದೇವ್ರ ಮಕ್ಕಳೇ, ಹೊಸ ಒಡಂಬಡಿಕೆಯಾಗಿ, ಹೊಸ ಟೆಸ್ಟಿಮೆಂಟ್ ಆಗಿ ದೇವರು ತಾನೇ ಈ ಭೂಮಿಗೆ ಮಗನಾಗಿ ಇಳಿದು ಬಂದರು. ಮನುಷ್ಯನ ರೂಪದಲ್ಲಿ ಮನುಷ್ಯನ ಅವತಾರವನ್ನು ತಾಳಿ ದೇವರು ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದರು ನಮಗೆ ಪಾಪಗಳಿಂದ ಬಿಡುಗಡೆ ಕೊಡುವುದಕ್ಕೋಸ್ಕರ. ಆದ್ದರಿಂದಲೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾವ ರೀತಿ ನಾವು ಆ ಕವನೆಂಟನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಆತನೊಟ್ಟಿಗೆ ನಾವು ಕೂಡ ಒಡಂಬಡಿಕೆ ಕಮ್ಯುನಿಯನ್ ಆತನ ರಕ್ತದಲ್ಲಿ, ಆತನ ರೊಟ್ಟಿಯಲ್ಲಿ ನಾವು ಭಾಗಿಯಾಗೋದರ ಮೂಲಕ ಆತನೊಟ್ಟಿಗೆ ನಾವು ಕನೆಕ್ಷನನ್ನು, ಒಡಂಬಡಿಕೆಯಲ್ಲಿ ಮತ್ತೆ ನಾವು ಸೇರುವಂತೆ ಆ ಸೆಲೆಬ್ರೇಟನ್ನು ಮಾಡಿ ದೇವರಿಗೆ ಕೃತಜ್ಞತೆಯನ್ನು ಮಾಡುವಂತೆ ದೇವರು ನಮಗೆ ಈ ಕೃಪೆ ಕಾಲವನ್ನು ದೇವರು ಹೊಸ ಒಡಂಬಡಿಕೆಯಾಗಿ ನ್ಯೂ ಕವನೆಂಟ್ ಆಗಿ, ನ್ಯೂ ಟೆಸ್ಟಮೆಂಟ್ ಆಗಿ ದೇವರು ನಮಗೆ ಕೊಟ್ಟರು. ದೇವ್ರ ಮಕ್ಕಳೇ, ಹೀಗೆ ದೇವರು ಈ ಸತ್ಯವೇದವು 6 ಕಾಲಗಳಿಂದ ತುಂಬಿದೆ. ಹೇಗೆ ಅಂದರೆ, ಮೊದಲನೇದು ಪ್ರಕೃತಿಯ ಸೃಷ್ಟಿಯ ಕಾಲ ಜೆನಿಸಿಸ್, ಆದಿಕಾಂಡ 1-3 ಚಾಪ್ಟರ್ ತನಕ ನಾವು ನೋಡ್ಬೋದು. ಸೃಷ್ಟಿ ಹೇಗಾಯಿತು, ಅದು ಸೃಷ್ಟಿಯ ಕಾಲ ಅಂತ ಆಗುತ್ತೆ. ಅದಾದ ನಂತರ ಒಡಂಬಡಿಕೆ ಕಾಲ, ಅದು ಮತ್ತು 3ನೇದು ಧರ್ಮಶಾಸ್ತ್ರ ಕಾಲ. ಮೋಶೆಗೆ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟು ಇಸ್ರಾಯೇಲ್ ನಡೆಸೋದಕ್ಕೆ ಕೊಟ್ಟಂಥದ್ದು ಧರ್ಮಶಾಸ್ತ್ರದ ಕಾಲ. 4ನೇದು ಮಲಾಕಿ ಮತ್ತು ಮತ್ತಾಯನು ಬರೆದ ಸುವಾರ್ತೆ ಮಧ್ಯದಲ್ಲಿರೋದು ಕಾಲ, ಕತ್ತಲೆಯ ಕಾಲ, ಅಲ್ಲಿ ದೇವರು ಮೌನವಾಗಿದ್ದಂತಹ ಕಾಲ. 5ನೇದು ಕೃಪೆಯ ಕಾಲವಾಗಿದೆ. 6ನೇದು ಅಂತ್ಯಕಾಲ. ಈ ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನ 2ನೇ ಬರೋಣ ನಡೆಯಲಿದೆ. ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಾವು ಸಿದ್ಧ ಆಗಬೇಕು. ಇದೇ ಅಂತ್ಯಕಾಲವಾಗಿದೆ. ಸೊ ಇಲ್ಲಿ ದೇವರು ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ವಾಕ್ಯ ನೋಡೋಣ. 2 ತಿಮೋತಿ 3:16 ಹೀಗೆ ಹೇಳುತ್ತೆ, ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದದ್ದು, ಆದ್ದರಿಂದ ಅದು ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಬೋಧನೆಗೂ ಉಪಯುಕ್ತವಾಗಿದೆ. ಹೀಗೆ 2 ತಿಮೋತಿ ಹೇಳ್ತಾರೆ. 2 ತಿಮೋತಿಯಲ್ಲಿ 3:16 ಈ ಪವಿತ್ರ ಗ್ರಂಥ ಹೇಗಿದೆ? ದೈವ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಂತಹ, ಪವಿತ್ರಾತ್ಮನಿಂದ ಬರೆಯಲ್ಪಟ್ಟಂತಹ ಪವಿತ್ರ ಗ್ರಂಥ. ಇದು ಜೀವಿಸುವ ಗ್ರಂಥವಾಗಿದೆ. ಯಾಕೆಂದರೆ ಯೇಸು ಕ್ರಿಸ್ತನು ನಮಗಾಗಿ ಸತ್ತು ಎದ್ದು ಬಂದರು. ಆತನು ಜೀವಿಸ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಈ ವಾಕ್ಯಗಳು ಜೀವಿಸುವ ವಾಕ್ಯಗಳು. ಇದರಲ್ಲಿರುವ ವಾಕ್ಯಗಳನ್ನು ಎತ್ತಿ ಹೇಳುವಾಗ ನಮಗೆ ರೋಗಗಳಿಗೆ ಬಿಡುಗಡೆಗಳು, ಅದ್ಭುತಗಳು, ಅತಿಶಯಗಳು ನಮ್ಮ ಜೀವಿತದಲ್ಲಿ ಉಂಟಾಗುತ್ತೆ. ಯಾಕೆಂದರೆ ಸತ್ಯವೇದದ ವಾಕ್ಯವು ಅದು ಕೀಲು ಮಜ್ಜೆಗಳನ್ನು ತೂರಿ ಬಿಡುಗಡೆ ಕೊಡುವಂಥದ್ದು ವಾಕ್ಯವಾಗಿದೆ. ಇದಕ್ಕೆ ಜೀವ ಇದೆ. ದೇವ್ರ ಮಕ್ಕಳೇ, ಆದ್ದರಿಂದ ಇದು ಎಲ್ಲ ಬುಕ್ಗಳ ರೀತಿಯಲ್ಲಿ, ಎಲ್ಲ ಪುಸ್ತಕಗಳ ರೀತಿಯಲ್ಲಿ ನೀವು ಓದೋದಕ್ಕೆ ಆಗಲ್ಲ. ದೇವ್ರ ಮಕ್ಕಳು, ಇದನ್ನು ಭಯಭಕ್ತಿಯಿಂದ, ಇದನ್ನು ದೇವರು ಒಂದು ಕೃಪೆಯಲ್ಲಿ ನಾವು ಇದನ್ನು ಓದು ಕೊಟ್ಟಂಥ ದೇವ್ರ ಕೃಪೆಗಾಗಿ ಸ್ತೋತ್ರ. ಆ ರೀತಿ ನಾವು ಓದಬೇಕು, ಅದ್ರ ಪ್ರಕಾರ ನಾವು ನಡಿಬೇಕು. ಹೀಗೆ ನಡೆದ್ರೆ ನಮ್ಮ ಜೀವಿತವೇ ಅದ್ಭುತಕರವಾಗಿರುತ್ತೆ. ದೇವ್ರ ಮಕ್ಕಳು, ಈ ವಾಕ್ಯದ ಮುಖಾಂತರ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಈ ಆಶೀರ್ವಾದಗಳನ್ನು ಪಡೆದು ಜಯಕರವಾದ ಜೀವಿತವನ್ನು ಈ ಭೂಮಿ ಮೇಲೆ ಜೀವಿಸಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.